ಹಾಯ್ ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವು ಚೆಲುವ ಕಥೆಯ 15ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋನ ಎಂಡ್ವರೆಗೆ ನೋಡಿ. ಕುಡಿಯೋದಕ್ಕೆ ಏನು ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸ್ ಕೇಳಿದನು. ಏನು ಬೇಡ ಎಂದರು ಜಗದೀಶ್ ಗಡುಸಾಗಿ. ನೀವು ಬೇಕು ಅಂದ್ರು ಈಗ ಮಾಡಿಕೊಡೋರು ಇಲ್ಲಿ ಯಾರೂ ಇಲ್ಲ ಬಿಡಿ. ಸುಮ್ಮನೆ ಶಾಸ್ತ್ರಕ್ಕೆ ಕೇಳಿದೆ ಅಷ್ಟೇ. ಬಂದ ಅತಿಥಿಗಳ ಹತ್ರ ಕ್ಷೇಮ ಸಮಾಚಾರ ಮಾತಾಡಿ ಉಪಚರಿಸೋದು ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಪದ್ಧತಿ ಎಂದನು. ಮತ್ತದೇ ವ್ಯಂಗ್ಯ ನಗು ಮುಖಕ್ಕೆ ಹೊಡೆದ ಹಾಗಾಯಿತು ಜಗದೀಶ್ ರವರಿಗೆ. ತಂದೆಯನ್ನು ಇಷ್ಟೊಂದು ರೇಗಾಡಿಸುವುದನ್ನು ನೋಡಿ ದೀಪಾಳಿಗೆ ಅವನ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು. ಆದರೂ ತಂದೆಯ ಮಾತಿಗೆ ಕಟ್ಟುಬಿದ್ದು ಕೋಪವನ್ನು ಮುಷ್ಟಿಯಡಿ ನಿಗ್ರಹಿಸಿಕೊಂಡು ಸುಮ್ಮಗಾದಳು. ಅಂದಹಾಗೆ ಬಂದ ವಿಷಯ ಹೇಳಲೇ ಇಲ್ಲ ಎಂದು ಮಾತಿಗಿಡಿದನು ಧೀರಜ್. ಎಲ್ಲ ಗೊತ್ತಿದ್ದುಕೊಂಡು ಏನು ಗೊತ್ತಿಲ್ಲ ಅನ್ನೋ ಥರ ಆಡಬೇಡ ನೀನು ಎಂದು ಕೋಪದಿಂದ ಹೇಳಿದವರು. ನನ್ನ ಮಗಳನ್ನ ನಿಂಗೇನು ಕೊಟ್ಟು ಮದುವೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಮದುವೆ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಬಂದ್ವಿ ಎಂದರು ಜಗದೀಶ್. ನಿಂಗೇನೆ ಕೊಟ್ಟು ಅಲ್ಲ, ನಂಗೇನೇ ಕೊಡಬೇಕು. ಯಾಕೆ ಹೇಳಿ? ನನ್ನನ್ನು ಬಿಟ್ಟರೆ ಇನ್ಯಾವ ನನ್ನ ಮಗ ಇವಳನ್ನು ಕಟ್ಕೋತಾನೆ ಹೇಳಿ ಎಂದು ಅವಳನ್ನೇ ನೋಡುತ್ತಾ ನುಡಿದನು ಧೀರಜ್. ಅವನತ್ತ ಸುಡುನೋಟ ಹರಿಸಿದವಳು ತಕ್ಷಣ ದೃಷ್ಟಿಯನ್ನ ಬೇರೆ ಕಡೆ ಹೊರಳಿಸಿದಳು. ನೀನು ಒಪ್ಪಿಗೆ ಕೊಟ್ಟರೆ ಮುಂದಿನ ವಾರದಲ್ಲಿ ಮದುವೆ ಮಾಡಿ ಮುಗಿಸೋಣಂತ ಇದ್ದೀನಿ ಎಂದವರಿಗೆ. ಮುಂದಿನ ವಾರ ಅಲ್ಲ, ನಾಳೆನೆ. ನನಗೆ ಮುಂದಿನ ವಾರ ತನಕ ಕಾಯುವಷ್ಟು ತಾಳ್ಮೆ ಇಲ್ಲ ಎಂದನು ಧೀರಜ್. ನಾಳೆನೆಂದ್ರೆ ಏನು ತಮಾಷೆ ಮಾಡ್ತಾ ಇದ್ಯಾ? ಮದುವೆ ಅಂದ್ರೆ ಏನು ಹುಡುಗಾಟನ? ದಿನಗೊತ್ತು ಮಾಡಬೇಕು, ಪುರೋಹಿತರನ್ನ ಕರಿಬೇಕು, ಮುಹೂರ್ತ ನೋಡಬೇಕು ಎಂದರು ಜಗದೀಶ್ ಹುಬ್ಬುಗಂಟು ಹಾಕಿ. ಬೇಡ ಬಿಡಿ, ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡಿ ಎಂದವನು. ಮದುವೆ ನಾಳೆನೇ ಆಗಬೇಕು. ಬೆಳಿಗ್ಗೆ ಮದುವೆ ಆಗ್ತಿದ್ದ ಹಾಗೆ ಅವಳನ್ನು ಕರ್ಕೊಂಡು ನಾನು ಊರಿಗೆ ಹೋಗಬೇಕು. ಇದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ ಅಂದರೆ ನಾನು ನಿಮ್ಮ ಮಗಳನ್ನ ಮದುವೆನೇ ಆಗಲ್ಲ. ಜೀವನ ಪೂರ ಹೀಗೆ ಇದ್ದು ಬಿಡ್ಲಿ ಅವಳು. ಓಕೆನಾ ಕೇಳಿದಳು ಅವರನ್ನೇ ದಿಟ್ಟಿಸುತ್ತ. ಜಗತ್ ಕಿಲಾಡಿಯವನು ಒಂದೇ ಒಂದು ವಿಷಯ ಇಟ್ಕೊಂಡು ನನ್ನ ಡ್ಯಾಡ್ನು ಎಷ್ಟೊಂದು ಆಟ ಆಡಿಸ್ತಿದ್ದಾನೆ ಈಡಿಯಟ್. ಇರ್ಲಿ ನನಗೂ ಒಂದು ಟೈಮ್ ಬರುತ್ತೆ, ಆಗ ಸರಿಯಾಗಿ ಪಾಠ ಕಲಿಸ್ತೀನಿ ಮನದಲ್ಲೇ ನುಡಿದುಕೊಂಡಳು ದೀಪ. ಜಗದೀಶ್ ರವರಿಗೆ ಅವನ ಮಾತುಗಳನ್ನು ಮುಂದಿಟ್ಟ ಬೇಡಿಕೆಗಳನ್ನು ಕೇಳಿ ತಲೆ ಕೆಟ್ಟು ಹೋಯಿತು. ಆಯ್ತು ಬಿಡು, ನೀನು ಹೇಳಿದ ಹಾಗೇನೆ ಮದುವೆನ ನಾಳೆ ನಿಟ್ಕೊಳ್ಳೋಣ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿಸ್ತೀನಿ ಎಂದರು. ಮಾಡಿಸ್ತೀನಿ ಅಲ್ಲ, ಮಾಡಿಸ್ಲೇಬೇಕು. ನಾವು ಗಂಡಿನ ಕಡೆಯವರು. ವರದಕ್ಷಿಣೆ ವರೋಪಚಾರ ಅಂತ ಏನು ಕೇಳ್ತಿಲ್ಲ, ಅದಕ್ಕೆ ಇಷ್ಟಾದರೂ ಬೇಡವಾ ಎಂದನು. ಅವನ ಬಾಯಿಂದ ಬರುತ್ತಿದ್ದ ಪ್ರತಿಯೊಂದು ಮಾತಿಗೂ ಕೂಡ ಅವರ ಕೋಪ ಉತ್ತುಂಗಕ್ಕೆ ಏರುತ್ತಿತ್ತು. ಆದರೂ ಅದನ್ನೆಲ್ಲ ಮನದೊಳಗೆ ಅದುಮಿ ಇಟ್ಟುಕೊಂಡವರು ಮಡದಿಯ ಕೈಯಲ್ಲಿದ್ದ ತಾಂಬೂಲದ ತಟ್ಟೆಯನ್ನು ಅಲ್ಲೇ ಟೇಬಲ್ ಮೇಲಿಟ್ಟು, ಸರಿ ನಾವಿನ್ನು ಹೊರಡ್ತೀವಿ ಎಂದು ಹೊರಡಲು ಅನುವಾದವರನ್ನ. ಮಾವೋ, ಎಲ್ಲಿಗೆ ಹೊಂಟ್ರಿ ಎಂದು ತಡೆದು ನಿಲ್ಲಿಸಿದನು ಹುಡುಗ. ಇನ್ನೆಲ್ಲಿಗೆ? ಮನೆಗೆ ಎಂದರು ಕೋಪದಿಂದ ಹಲ್ಲು ಕಚ್ಚಿ ಜಗದೀಶ್. ಇದೇನ್ ಮಾವ, ಎಲ್ಲ ತಿಳ್ಕೊಂಡಿರೋ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೀನಿ. ಈಗ ನಾನು ಯಾರು ಹೇಳಿ? ನಿಮ್ಮ ಅಳಿ ಆಗೋನು. ಹಂಗಿದ್ಮ್ಯಾಕೆ ಮಾವ ಮಾಡಬೇಕಾಗಿರೋ ಶಾಸ್ತ್ರನ ಮಾಡಬೇಕು ಬ್ಯಾಡುವೋ ಕೇಳಿದನು ವ್ಯಂಗ್ಯ ನಗೆನಕ್ಕು. ಮಡದಿಯ ಮುಖವನ್ನೊಮ್ಮೆ ತಬ್ಬಿಬ್ಬಾಗಿ ನೋಡಿದವರು. ಏನು ಶಾಸ್ತ್ರನ? ಯಾವ ಶಾಸ್ತ್ರದು ಕೇಳಿದರು. ಇನ್ಯಾವ ಶಾಸ್ತ್ರ? ನಿಮ್ಮ ಮಗಳನ್ನು ನನಗೆ ಕನ್ಯಾದಾನ ಮಾಡ್ತಿಲ್ವೇ ತಾವು? ಅದಕ್ಕೆ ಬನ್ನಿ ನನ್ನ ಕಾಲು ತೊಳಿರಿ ಎಂದನು ವಕ್ರವಾಗಿ ನಗುತ್ತಾ. ಅವನ ಮಾತು ಕೇಳಿ ತಂದೆ ಮಗಳು ಇಬ್ಬರು ಅವಕ್ಕಾಗಿ ಒಬ್ಬರ ಮುಖ ಒಬ್ಬರು ನೋಡಿದರು. ನೋಡು ಧೀರಜ್, ನಮ್ಮೇಲಿರೋ ಕೋಪಕ್ಕೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳಬೇಡ. ಮದುವೆ ಆಗೋಕ್ಕಿಂತ ಮುಂಚೆನೇ ಇದ್ಯಾವ ಸೀಮೆ ಶಾಸ್ತ್ರ? ನಾನು ಯಾರ ಕಾಲನ್ನು ಕೂಡ ತೊಳೆಯಲ್ಲ ಎಂದರು ಕಡ್ಡಿ ತುಂಡು ಮಾಡುವಂತೆ. ಸರಿ ಹಂಗಾರೆ ನಾನು ನಿಮ್ಮ ಮಗಳನ್ನ ಲಗ್ನ ಆಗಕ್ಕಿಲ್ಲ ಬುಡಿ ಎಂದವನು ಅಲ್ಲಿಂದ ಸರಿದು ಹೋಗಲು ನೋಡಿದರೆ ಹಣೆ ಚಚ್ಚಿಕೊಂಡವರು. ಅಯ್ಯೋ, ಅದ್ಯಾಕೆ ಹೀಗೆ ತಿಕ್ಲು ಥರ ಆಡ್ತಾ ಇದೆಯಾ? ಬಾ, ಕಾಲು ತೊಳಿತೀನಿ ಎಂದರು ಕೋಪವನ್ನ ಹತ್ತಿಕ್ಕಲಾಗದೆ. ಹಂಗ್ ಬನ್ನಿ ದಾರಿಗೆ ಎಂದವನು ಹಾಸಿಗೆಯ ಮೇಲೆ ಕಾಲು ಕೆಳಗೆ ಹಾಕಿ ಕೂತವನು. ಮನೋಜ, ಹೋಗಿ ಒಂಚೊಂಬು ನೀರು ಹಂಗೆ ಅರಿಶಿನ ಕುಂಕುಮ ಎಲ್ಲನೂ ತೆಕೊಂಡ್ಬಾರೋ ಎಂದನು. ಅವನ ಮಾತಿನಂತೆ ಎಲ್ಲವನ್ನು ತಂದು ಜಗದೀಶ್ ರವರ ಬಳಿ ಇಟ್ಟನು ಮನೋಜ್. ಮುಷ್ಟಿಯನ್ನು ಬಿಗಿ ಹಿಡಿದು ಅವನನ್ನೊಮ್ಮೆ ದಿಟ್ಟಿಸಿದ ಜಗದೀಶ್ ರವರು ಅವನ ಕಾಲ ಕೆಳಗೆ ಬಾಗಿ ಅವನ ಕಾಲನ್ನು ಹರಿವಾಣದಲ್ಲಿಟ್ಟು
ತೊಳೆದು ಅರಶಿನ ಕುಂಕುಮ ಹಚ್ಚಿ ಊದುಕಡ್ಡಿ ತೆಗೆದುಕೊಂಡು ಪೂಜೆ ಮಾಡಲು ಶುರು ಮಾಡಿದರೆ, ಮಾವೋ ಒಸಿ ನೋಡ್ಕೊಂಡು ಮಾಡು ಪೂಜೆನ. ನನ್ನ ಮ್ಯಾಗಿರೋ ಕೋಪಕ್ಕೆ ಹಂಗೆ ಊದ್ಕಡ್ಡಿನ ಬಾಳೆ ದಿಂಡು ಅಂದ್ಕೊಂಡು ನನ್ನ ಕಾಲ್ ಮೇಲೆ ಚುಚ್ಚಿಬಿಟ್ಯ, ಉಸಾರು ಎಂದು ನಕ್ಕವನು, ನೀನೇ ನಮ್ಮಿ ಒಳ್ಳೆ ಗಡಬಡಿದವರ ಹಂಗೆ ನಿಂತ್ಕೊಂಡು ಬಿಟ್ಟಿದ್ದೀಯಾ. ನನ್ನ ಕಾಲು ತೊಳೆದಿರೋ ನೀರನ್ನ ಒಸಿ ಹಂಗೆ ಹೊಟ್ಟೆಗೆ ಇಳಿಸ್ಕೊಂಡ್ಬಿಡು. ಮನೆಯಾಳು ಬುದ್ಧಿ ಹೊಂಟೋಗಿ ಒಳ್ಳೆ ಬುದ್ಧಿನಾದ್ರೂ ಬರ್ತದೆ, ಕುಡಿ ಬಾ. ಹೆಂಗುವೆ ನಾಳೆ ನಾನು ನೀನು ಲಗ್ನ ಆಗೋರಲ್ಲ, ಗಂಡ ಆದವನ ಕಾಲು ತೊಳೆದ ನೀರು ಕುಡಿಯೋದಾದ್ರೆ ಏನು ತಪ್ಪಿಲ್ಲ ಕಣಮ್ಮಿ. ಸರ್ವರೋಗಕ್ಕೂ ಮದ್ದಿದ್ದಂಗೆ ಇದು ಎಂದನು ಬಾಗಿಲ ಬಳಿಯಲ್ಲಿ ನಿಂತು ತನ್ನನ್ನೇ ದುಡುಗುಡುತ್ತಾ ನೋಡುತ್ತಿದ್ದವಳನ್ನು ಕಂಡು. ಅವನನ್ನೊಮ್ಮೆ ಸುಟ್ಟು ಬಿಡುವಂತೆ ನೋಡಿದವಳು ಕೋಪದಿಂದ ಕಾಲು ನೆಲಕಪ್ಪಿಸಿದಳು. ಏ ಉಸಾರು ಕಣಮ್ಮಿ, ಇದು ಸ್ವಂತದ್ದು ಅಲ್ಲ, ನಿಮ್ಮಪ್ಪ ಕೊಟ್ಟಿರೋದಲ್ಲ, ಬಾಡಿಗೆ ಮನೆ. ಓನರ್ ಬಂದ್ರೆ ಮೊಕ್ಕಕ್ಕೆ ಬಾಡಿಸ್ತಾನೆ. ಮತ್ತೆ ಅವನು ತನ್ನನ್ನು ಜಡಿದಾಗ ಬೇರೆ ಕಡೆ ದೃಷ್ಟಿ ಹೊರಳಿಸಿ ನಿಂತಳು. ಅವನು ಗಂಡ ಮಗಳು ಇಬ್ಬರನ್ನೂ ಈ ರೀತಿ ಆಟ ಆಡಿಸಿ ಗೋಳಾಡಿಸುತ್ತಿರುವುದನ್ನು ಕಂಡು ನಗು ಒತ್ತರಿಸಿ ಬಂದಿತ್ತು. ಸೆರಗನ್ನು ಅಡ್ಡ ಹಿಡಿದು ನಿಂತು ಬಿಟ್ಟರು ಭವಾನಿ. ದೀಪ ಮಾತ್ರ ಕೋಪದಿಂದ ಬಹಳವೇ ಕುದ್ದು ಹೋಗಿದ್ದಳು. ಎಂತಹ ಸಂದರ್ಭದಲ್ಲೂ ತನ್ನ ತಂದೆಯನ್ನ ಯಾರ ಮುಂದೆಯೂ ತಲೆ ತಗ್ಗಿಸಲು ಬಿಟ್ಟವಳಲ್ಲ. ಆದರೆ ಇಂದು ಅದೇಕೋ ಅವಳ ಎದೆಗೆ ಇರಿದ ಹಾಗಾಗಿತ್ತು. ಜೊತೆಗೆ ಅಳು ಕೂಡ ಒತ್ತರಿಸಿ ಬಂದಿತ್ತು. ಕಾಲ ಎಲ್ಲರ ಕಾಲು ಎಳೆಯುತ್ತೆ ಮಾವೋ. ಅವಳು ಪೂಜೆ ಮುಗಿಸಿ ಎದ್ದು ನಿಲ್ಲುವಾಗ ನಾಲಿಗೆಯನ್ನ ಗಲ್ಲಕ್ಕೆ ತೂರಿಸಿ ನಕ್ಕನು ಹುಡುಗ. ಅವನತ್ತ ದುರುದುರು ನೋಟ ಬೀರಿದವಳು ಹಿಂದಿರುಗಿ ನೋಡದೆ ಅಲ್ಲಿಂದ ಹೊರಟು ಬಂದು ಕಾರ್ನಲ್ಲಿ ಕೂತರೆ ದೀಪ ಕೂಡ ತಂದೆಯ ಹಿಂದೆಯೇ ಹೋದಳು. ಕೊನೆಗೆ ಉಳಿದಿದ್ದ ಭವಾನಿ ಅವರು ಧೀರಜ್ನತ್ತ ನೋಡಿ ಕೈಯಲ್ಲಿ ಸೂಪರ್ ಎಂದು ಸನ್ನೆ ಮಾಡಿ ನಕ್ಕು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವರು ಕಾರ್ ಹತ್ತುತ್ತಿದ್ದ ಹಾಗೆ ಧೂಳು ಎಬ್ಬಿಸಿಕೊಂಡು ಗಾಡಿ ಮುಂದೆ ಸಾಗಿತ್ತು. ಅವರು ಹೋದ ನಂತರ ಧೀರಜ್ನ ಬಳಿ ಬಂದ ಮನೋಜ್, ನೀನು ಸಾಮಾನ್ಯದವನು ಅಲ್ಲ ಕಣ್ಣ, ಭಲ್ಲನ್ ಮಗ ಎಂದು ನುಡಿದರೆ ಧೀರಜ್ನ ಮುಖದ ಮೇಲೆ ಅದಾಗಲೇ ನಗು ಮೂಡಿತ್ತು. ಮರುದಿನ ಮುಂಜಾನೆ ಧೀರಜ್ನ ಬೇಡಿಕೆಯಂತೆ ಮದುವೆಯ ಎಲ್ಲ ಏರ್ಪಾಡುಗಳನ್ನು ದೇವಸ್ಥಾನವೊಂದರಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಮಾಡಿದರು ಜಗದೀಶ್. ಮಗಳ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಬೇಕು, ಸಾವಿರಾರು ಜನರನ್ನ ಕರೆಸಬೇಕು, ಬಂಧು ಬಳಗದವರ ಮುಂದೆ ಕೊಚ್ಚಿಕೊಡಬೇಕು ಎಂದೆಲ್ಲ ಮಗಳ ಮದುವೆಯ ಬಗ್ಗೆ ಎಷ್ಟು ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದವರ ಎಲ್ಲ ಆಸೆಗಳನ್ನು ಮೂಟೆ ಕಟ್ಟಿ ಒಂದೇ ರಾತ್ರಿಯಲ್ಲಿ ಮಣ್ಣು ಪಾಲು ಮಾಡಿದ್ದನು ಮಂಡ್ಯದ ಹುಡುಗ ಧೀರಜ್. ಒಂದು ಚಪ್ಪರ ಇಲ್ಲ, ಹೂವಿನ ಅಲಂಕಾರ ಇಲ್ಲ, ಬಂಧುವು ಇಲ್ಲ, ಬಳಗದವರು ಇಲ್ಲ. ತಾನು ಇಷ್ಟು ಸ್ಥಿತಿವಂತನಾಗಿದ್ದರೂ ಕೂಡ ಮಗಳ ಮದುವೆಯನ್ನು ಯಾವುದೋ ಬೀದಿ ಭಿಕಾರಿಯಂತೆ ಮಾಡುತ್ತಿದ್ದೇನಲ್ಲ ಎಂಬ ಕೊರಗು ಅವರನ್ನ ಇನ್ನಿಲ್ಲದಂತೆ ಕಾಡಲು ಶುರು ಮಾಡಿತ್ತು. ಮಾವು ಒಸಿ ಈ ಕಡೆ ತಿರುಗು. ಯೋಚನೆಯ ಲಹರಿಯಲ್ಲಿ ಕಳೆದು ಹೋದವರನ್ನ ಹಿಂದಿನಿಂದ ಬಂದ ಆ ಧ್ವನಿ ಎಚ್ಚರಿಸಿತ್ತು. ಅದು ತನ್ನ ನೆಮ್ಮದಿ ಕೆಡಿಸಿ ಇಂದಿನ ಈ ಪರಿಸ್ಥಿತಿಗೆ ಕಾರಣ ಆದವನದ್ದೇ ಎಂದು ತಿಳಿಯಲು ಅವರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಕೋಪದಿಂದ ಹಲ್ಲು ಕಚ್ಚಿದವರು ಮುಖವನ್ನು ಗಂಟಿಕ್ಕಿಯೇ ಹಿಂದೆ ತಿರುಗಿದರೆ ಮಧುಮಗನ ವಸ್ತ್ರ ಧರಿಸಿ ಕಣ್ಣಿಗೊಂದು ಕೂಲಿಂಗ್ ಗ್ಲಾಸ್ ಏರಿಸಿ ಪಂಚೆಯ ತುದಿಯನ್ನ ಕೈಬೆರಳಿಗೆ ಸುತ್ತಿ ವ್ಯಂಗ್ಯನಗೆ ನಗುತ್ತಾ ನಿಂತಿದ್ದನು ಧೀರಜ್. ಅವನನ್ನು ಆ ವೇಷದಲ್ಲಿ ಕಂಡು ಅವರ ಕೋಪ ಇಮ್ಮಡಿಯಾಯಿತು. ಏಯ್, ಇದೇ ನಿನ್ನ ಅವತಾರ? ಕೇಳಿದಳು ಬೆರಗು ಕಣ್ಣಿನಿಂದ ಸಿಡುಕುತ್ತಲೇ. ಇದೇನ್ ಮಾವೋ ಹಿಂಗ್ ಕೇಳ್ತಾ ಇದ್ದೀಯಾ? ನಿಂಗೇನು ಕಣ್ಣು ಕಾಣಕ್ಕಿಲ್ವೇ? ಮದುವೆ ಗೆಟಪ್ಪು ಮಾವ, ಹೆಂಗಿದೆ ಈ ಸೆಟಪ್ಪು ಗೆಟಪ್ಪು ಎಂದವನು. ಸಾರಿ ಮಾವ, ಒಂದು ಸ್ಮಾಲ್ ಮಿಸ್ಟೇಕು. ಸೆಟಪ್ಪು ಇನ್ನೂ ರೆಡಿ ಆಗ್ತಾವಳೆ. ಸದ್ಯಕ್ಕೆ ನನ್ನ ಗೆಟಪ್ಪು ಹೆಂಗಿದೆ ಅಂತ ಹೇಳು ಎಂದು ನಕ್ಕು ಕೇಳಿದನು. ಅವನ ಮಾತು ಕೇಳಿ ಕೋಪದಿಂದ ಮುಷ್ಟಿ ಬಿಗಿ ಮಾಡಿಕೊಂಡವರು ಅವನತ್ತ ಧಾವಿಸಿ, ನೋಡು, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ ಧೀರಜ್. ಮುಂದೆ ಇದಕ್ಕೆಲ್ಲ ತುಂಬ ದೊಡ್ಡ ಬೆಲೆನೇ ತೆರಬೇಕಾಗುತ್ತೆ, ಜ್ಞಾಪಕ ಇಟ್ಕೋ ಎಂದರು ತೋರು ಬೆರಳು ತೋರಿಸಿ ತನ್ನ ಕೋಪವನ್ನ ಹತ್ತಿಕ್ಕಲಾಗದೆ. ತಕ್ಷಣ ಅವರ ಕೈಬೆರಳು ಸಮೇತ ಕೈಯನ್ನು ಮೃದುವಾಗಿ ಕೆಳಗೆ ಇಳಿಸಿದವನು, ಸಮಾಧಾನ ಮಾಡ್ಕೊ ಮಾವೋ, ಅದ್ಯಾಕೊಳ್ಳೆ ಮಾರಮ್ಮ ಮೈಮ್ಯಾಗೆ ಬಂದಿರೋರ್ ಥರ ಆಡ್ತೀಯ? ಇವತ್ತು ನಿನ್ನ ಮಗಳ ಲಗ್ನ ನಡೀತೈತೆ. ನೀನು ಹಿಂಗೆ ಹಾರಾಡಿ ಕಿರ್ಚಾಡಿ ಯಾಕೆ ಸುಮ್ಮನೆ BP ಬರಿಸ್ಕೋತೀಯ? ನಿಧಾನವಾಗಿ ಉಸಿರಾಡು ನೋಡಮ್ಮ. ಆಮ್ಯಾಕೆ ನಿನ್ನ BP ಹೆಚ್ಚಾಗಿ ನಮ್ಮ್ಯಾಗೆ ಹಾಕ್ಬೇಕಾಗಿರೋ ಅಕ್ಷತೆ ಕಾರಣ ನಿನ್ನ ಬಾಯಿನಾಗೆ ನಾವು ಹಾಕ್ಬೇಕಾದೀತು. ಹೆಣ್ಕೊಟ್ಟ ಮಾವ ನೀನು, ಕಣ್ಕೊಟ್ಟಂಗೆ, ಉಸಾರು ಎಂದ ಅವರ ಎದೆಯನ್ನ ನೀವಿದನು. ತಕ್ಷಣ ಅವನ ಕೈಯನ್ನ ಕಿತ್ತೆಸೆದವರು ಅಲ್ಲಿ ನಿಲ್ಲಲಾಗದೆ ಸರಿದು ಹೋದರೆ ಅವರು ಹೋದತ್ತಲ್ಲೇ ನೋಡುತ್ತಾ ನಿಂತವನ ಮುಖದ ಮೇಲೆ ನಗು ಮೂಡಿತ್ತು. ಧೀರಜ್, ಇದು ನಿಂಗೇನೆ ಅತಿ ಅಂತ ಅನ್ನಿಸ್ತಿಲ್ವೇನು? ಆ ಮಾನ್ಗೆಟ್ಟವಳನ್ನ ಮದುವೆಯಾಗಿ ಏನು ಸಾಧಿಸ್ಬೇಕಂತ ಇದ್ದೀಯಾ? ಅವಳನ್ನ ಮದುವೆ ಆಗ್ತೀನಿ, ಸರಿಯಾದ ಪಾಠ ಕಲಿಸ್ತೀನಿ ಅನ್ನೋದು ಇದೆಲ್ಲ ಮೂರ್ಖತನ ಕಣು. ಮದುವೆಯಾಗಿ ಪಾಠ ಕಲಿಸೋದು ಇದೆಲ್ಲ ಸಿನಿಮಾದಲ್ಲಿ, ತಿಳ್ಕೊ. ಇದು ಜೀವನ. ಅವಳ ಸಹವಾಸ ಬೇಡ ಕಣು. ಅವಳನ್ನ ಮದುವೆ ಆದ್ರೆ ನೀನು ಮುಂದೆ ತುಂಬ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ, ಅರ್ಥ ಮಾಡ್ಕೊ
ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಅಮ್ಮ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನೀನು ತುಂಬ ದೊಡ್ಡ ಮೋಸ ಮಾಡಿದ ಹಾಗಾಗುತ್ತೆ. ಈ ಮದುವೆ ನಿನ್ನ ಅವರ ನಡುವಿನ ಮನಸ್ತಾಪ ಜಗಳಕ್ಕೆ ಕಾರಣ ಆಗಬಹುದು. ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಬೇಡ. ಅವಳ ಹತ್ರ ನೀನೇನು ಮಾಡಿಲ್ಲ ಅಂತ ಸತ್ಯ ಹೇಳಿಸಿ ಈ ವಿಷಯನ ಇಲ್ಲಿಗೆ ಬಿಟ್ಟು ಊರಿಗೆ ಹೋಗು. ಸುಮ್ಮನೆ ದ್ವೇಷ ಅನ್ನೋ ಜಿದ್ದಿಗೆ ಬಿದ್ದು ಜೀವನನ ಹಾಳು ಮಾಡ್ಕೋಬೇಡ ಎಂದು ಅವನಿಗೆ ತಿಳಿ ಹೇಳಿ ವಾಸ್ತವವನ್ನು ಅರ್ಥ ಮಾಡಿಸಲು ಮುಂದಾದನು ಮನೋಜ್. ಅವನ ಮಾತಿಗೆ ತುಸು ಗಂಭೀರವಾದವನು ಅವನಿಗೆ ಬೆನ್ನು ಹಾಕಿ ಕೈಯನ್ನು ಮುಷ್ಟಿ ಬಿಗಿದು ಅಲ್ಲೇ ಇದ್ದ ಕಂಬದ ಮೇಲಿಟ್ಟವನು. ಈಗಾಗಲೇ ಜೀವನ ಹಾಳಾಗಿ ಹೋಗಿದೆ. ಇನ್ನು ಹೊಸದಾಗಿ ಹಾಳಾಗುವಂಥದ್ದು ಏನೂ ಇಲ್ಲ. ಎಲ್ಲರ ಮುಂದೆ ಅತ್ಯಾಚಾರಿ ಅನ್ನೋ ಹಣೆಪಟ್ಟಿನ ಕಟ್ಬಿಟ್ಲಲ್ಲ ಆ ಮನೆ ಹಾಳಿ. ಇನ್ನು ಈ ವಿಷಯನ ಇಲ್ಲಿಗೇನೆ ಬಿಡೋ ಮಾತೇ ಇಲ್ಲ ಮನೋಜ್. ನೀನು ಹೇಳಿದ್ದೆಲ್ಲ ಅವಳ ಹತ್ರ ಸತ್ಯನ ಹೇಳಿಸು ಅಂತ. ಅದು ಅಷ್ಟು ಸುಲಭದ ಕೆಲಸನೂ ಅಲ್ಲ. ಅವಳು ಆ ರೀತಿಯೆಲ್ಲ ಬಗ್ಗೋ ಹುಡುಗಿನೂ ಅಲ್ಲ. ನನ್ನ ನೋವು ಏನು ಅನ್ನೋದು ಅವಳಿಗೂ ತಿಳಿಬೇಕು. ಅವಳು ಹೊರಿಸಿದ ಸುಳ್ಳು ಅಪವಾದದಿಂದ ಅವಮಾನದಿಂದ ನಾನು ಅದೆಷ್ಟು ಕುಗ್ಗಿದ್ದೀನಿ ನೊಂದಿದ್ದೀನಿ ಅನ್ನೋದು ಅವಳಿಗೂ ಅರ್ಥ ಆಗಬೇಕು. ಅದಕ್ಕಿರೋ ಈ ದಾರಿ ಈ ಮದುವೆ ಒಂದೇ ಎಂದು ರೋಷದಿಂದ ಉಸಿರಿ ಅವನ ಮುಂದೆ ತಿರುಗಿದವನು. ನನಗೆ ಗೊತ್ತು ಕಣೋ, ಅವಳನ್ನು ಮದುವೆ ಆದರೆ ನನ್ನ ಇಡೀ ಪರಿವಾರನ ನಾನು ಎದುರಿಸಬೇಕು ಅಂತ. ಇಡೀ ಸಮಾಜನ ಎದುರಿಸಿ ನಿಂತವನಿಗೆ ಮನೆಯವರನ್ನು ಎದುರಿಸಿ ನಿಲ್ಲೋದೇನು ಕಷ್ಟ ಅಲ್ಲ. ಈ ಮದುವೆ ನನಗೂ ಇಷ್ಟ ಇಲ್ಲ. ಆದರೆ ನನ್ನ ಮೇಲೆ ಬಂದಿರೋ ಅಪವಾದನ ತೊಲಗಿಸ್ಬೇಕು ಅಂದರೆ ಈ ಮದುವೆ ಅನಿವಾರ್ಯ. ಒಂದ್ಸಲ ಯೋಚನೆ ಮಾಡು ಮನೋಜ್. ಯಾವುದೋ ಒಬ್ಬ ಹುಡುಗ ಒಂದು ಹುಡುಗಿನ ಅತ್ಯಾಚಾರ ಮಾಡಿದಂದಾಗ ಆ ಹುಡುಗನನ್ನು ಸುಮ್ಮನೆ ಬಿಡ್ತಾರೇನು ನಮ್ಮ ಜನ? ಇಲ್ಲ, ಅವನ ಕೈಯಿಂದಲೇ ಆ ಹುಡುಗಿಗೆ ಹೊಸ ಜೀವನನ ಕೊಡಿಸ್ತಾರೆ. ಅತ್ಯಾಚಾರಕ್ಕೆ ಒಳಗಾಗಿರೋ ಅದೆಷ್ಟೋ ಜನ ಹೆಣ್ಮಕ್ಳು ತನ್ನ ಮೇಲೆ ಅತ್ಯಾಚಾರ ನಡೆಸಿದವನನ್ನೇ ಮದುವೆ ಆಗ್ತಾರೆ, ಆಗಿದ್ದಾರೆ ಕೂಡ. ಎಲ್ಲೋ ಬೆರಳೆಣಿಕೆಯಷ್ಟು ಹೆಣ್ಣು ಮಕ್ಕಳು ಮಾತ್ರ ಅತ್ಯಾಚಾರ ಎಸಗಿದವನನ್ನು ಜೈಲು ಪಾಡು ಮಾಡಿ ಬೇರೆ ಹುಡುಗನನ್ನು ಮದುವೆ ಆಗ್ತಾರೆ. ಅದೇ ಒಂದು ಹುಡುಗನ ಮೇಲೆ ಈ ತರಹದ ಅತ್ಯಾಚಾರ ಆದಾಗ ಯಾವುದಾದ್ರೂ ಒಂದೇ ಒಂದು ಹುಡುಗಿ ಅವನನ್ನು ಮದುವೆಯಾಗಿ ಅವನಿಗೆ ಹೊಸ ಜೀವನ ಕೊಟ್ಟಿದ್ದಾಳ? ಇಲ್ಲ. ಅಂಥ ಕೇಸ್ ಕಾಣಸಿಗೋದೇ ತುಂಬ ರೇರ್. ಅಂಥ ಹುಡುಗರ ಸಾಲಿನಲ್ಲಿ ನಾನು ಕೂಡ ಒಬ್ಬ ಕಣು. ಅವಳಿಂದ ನನ್ನ ಕ್ಯಾರೆಕ್ಟರ್ ಹಾಳಾಗಿದೆ. ಈಗ ಅವಳೇ ನನಗೆ ಹೊಸ ಜೀವನ ಕೊಡಬೇಕು. ಕೊಡದೇ ಇದ್ರೆ ಬಿಡೋನು ಕೂಡ ಅಲ್ಲ ಈ ಧೀರಜ್ ಎಂದವನು ಅಲ್ಲಿಂದ ಸರಿದು ಹೋಗಿ ಪುರೋಹಿತರ ಪಕ್ಕ ಹಸೆಮಣೆ ಏರಿ ಕೂತನು. ಗೆಳೆಯನ ಮಾತು ಕೇಳಿ ಅಸಮಾಧಾನದ ನಿಟ್ಟುಸಿರನ್ನ ಹೊರದಬ್ಬಿದನು ಮನೋಜ್. ಮುಂದುವರಿಯುವುದು ನೆಕ್ಸ್ಟ್ ಎಪಿಸೋಡ್ನಲ್ಲೇ ಮದುವೆ. ಬನ್ನಿ ಆಯ್ತಾ ಗಿಫ್ಟ್ ಹಿಡ್ಕೊಂಡು. ಹಾಗೆ ನಿಮ್ಗೆ ಏನು ಅನಿಸುತ್ತೆ? ಧೀರಜ್ ಮಾಡಿದ್ದು ಸರಿನಾ? ಕಮೆಂಟ್ಸ್ನಲ್ಲಿ ತಿಳಿಸಿ.